ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಪ್ರಮುಖವಾಗಿ ಇಲ್ಲಿ ಗಮನಿಸ್ತಿರಬಹುದಾಗಿರುತ್ತೆ 80 ಔಟ್ ಆಫ್ 80 ಮಾರ್ಕ್ಸನ್ನು ತೆಗೆದುಕೊಂಡಿರುವಂಥ ಇಂಗ್ಲೀಷ್ನ ಒಂದು ಸಬ್ಜೆಕ್ಟ್ನ ಒಂದು ಆನ್ಸರ್ ಪೇಪರ್ ಬುಕ್ಲೆಟನ್ನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದಾಗಿರುತ್ತೆ. ಟಾಪರ್ ಆನ್ಸರ್ ಶೀಟನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ಎರಡನೇ ಮಂಡಳಿ ಕಡೆಯಿಂದ ಬಿಡುಗಡೆ ಮಾಡಿದ್ದು ಯಾವ ರೀತಿಯಾಗಿ ಬರೆದಂಥ ಸಂದರ್ಭದಲ್ಲಿ ಯಾವ ಪ್ರಶ್ನೆಗಳು ಯಾವ ರೀತಿಯಾಗಿ ಉತ್ತರ ಬರೆದಾಗ ನಿಮಗೆ ಔಟ್ ಆಫ್ ಮಾರ್ಕ್ಸ್ಗಳು ಸಿಗುತ್ತೆ ಅಂತ. ಸೊ ಮೊದಲ ಬಾರಿಗೆ ಕನ್ನಡವಾದ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗ್ಬೋದು, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬೋದಿರುತ್ತೆ ಅಂತ ತಿಳಿಸ್ತಾ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ವಿಡಿಯೋ ನೋಡಿದ ನಂತರನೂ ಕೂಡ ಅಂತ ಹೇಳ್ತಾ ಮೊದಲನೇದಾಗಿ ನೋಡುವಂತಂದ್ರೆ ಸೊ ಇರುತ್ತೆ ಪಾರ್ಟ್ 1 ಅಲ್ಲಿ ಪ್ರಮುಖವಾಗಿ ಗಮನಿಸುವಂತಂದ್ರೆ ಸೊ ಒಂದು ಕ್ವಶನ್ ನಂಬರ್ ಅನ್ನು ಹಾಕೋದ್ರ ಮುಖಾಂತರದಲ್ಲಿ ಒಂದು ಮಾರ್ಜಿನ್ ಏನಿದೆ ಗೆರೆ ಅದರಿಂದ ಹಿಂದೆನೇ ಹಾಕಿರುವಂತದ್ದಾಗಿರುತ್ತೆ. ಕ್ವಶನ್ ನಂಬರ್ ಅಲ್ಲಿ ಹಾಕ್ಬಿಟ್ಟು ಸೊ ಅಂದ್ರೆ ಮೇನ್ ನಂಬರ್ ಕೂಡ ಹಾಕೋದ್ರ ಮುಖಾಂತರ ಕ್ವಶನ್ ನಂಬರ್ ಕೂಡ ಹಾಕಿದ್ರೆ ಅದನ್ನ ಹಾಕ್ಬಿಟ್ಟು ಜಸ್ಟ್ ಹಾಗೆ ಆಪ್ಷನ್ ಅನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಆನ್ಸರ್ನ ಬರ್ಕೊಂಡು ಹೋಗಿರುವಂತದ್ದಾಗಿರುತ್ತೆ. ಸೊ ಒಂದು MCQ ನಲ್ಲಿ ಅಂದ್ರೆ ಬಹು ಆಯ್ಕೆ ಏನಿರುತ್ತಲ್ಲ ಆರಿಸಿ ಬರೀಲಿ, ಸೊ ಅದರಲ್ಲಿ ಈ ರೀತಿಯಾಗಿ ಮಾಡಿರುವಂತದ್ದಾಗಿರುತ್ತೆ. 10ಕ್ಕೆ ಔಟ್ ಆಫ್ ಆಲ್ಮೋಸ್ಟ್ 10 ಮಾರ್ಕ್ಸ್ ನಲ್ಲಿ ತಗೊಂಡಿರುವಂತವರು ಈ ರೀತಿಯಾಗಿ ಈಸಿಯಾಗಿ ಜಸ್ಟ್ ಕ್ವಶನ್ ಏನು ಬರೆಯೋದೇನೆ ನೀವು ಆನ್ಸರ್ ಈ ರೀತಿಯಾಗಿ ಬರ್ಕೊಂಡ್ರು ಸಾಕಾಗಿರುತ್ತೆ. ನೆಕ್ಸ್ಟ್ ಅಲ್ಲಿ 11ನೇ ಕ್ವಶನ್ ಈ ತರನು ಆನ್ಸರ್ ಅನ್ನ ಬರ್ದಿರೋದಾಗಿರುತ್ತೆ, ಗಮನಿಸಬಹುದಾಗಿರುತ್ತೆ. ಪ್ರಮುಖವಾಗಿ ನೀವು ಮೇನ್ ಹೈಲೈಟಿಂಗ್ ಏನು ಪಾಯಿಂಟ್ಸ್ ಇರುತ್ತಲ್ಲ ಅದನ್ನು ನೀವು ಅಂಡರ್ಲೈನ್ ಮಾಡೋದು ಸಾಕಾಗಿರುವಂಥದ್ದಾಗಿರುತ್ತೆ ಪ್ರಮುಖವಾಗಿ. ನಂತರ ಇಲ್ಲಿ ಗಮನಿಸುವಂತಂದರೆ ಒಂದು 12ನೇ ಕ್ವಶನ್ ಆಗಿರ್ಬೋದು, 13ನೇ ಕ್ವಶನ್ ಅಲ್ಲಿ ನೋಡಬಹುದಾಗಿರುತ್ತೆ. ಮತ್ತು ಬಿ ಅಂತಕ್ಕಂಥದ್ದು ಏನಿರುತ್ತಲ್ಲ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಂತಕ್ಕಂಥದ್ದು ಹೊಂದಿಸಿ ಬರೀರಿ. ಅಲ್ಲಿ ಮ್ಯಾಚ್ನ ಕೂಡ ಸರಿಯಾದ ರೀತಿಯಲ್ಲಿ ಆನ್ಸರ್ಗಳನ್ನು ಮಾಡಿರುವಂಥದ್ದಾಗಿರುತ್ತೆ. ಔಟ್ ಆಫ್ ಮಾರ್ಕ್ಸ್ ಜಸ್ಟ್ ಇಷ್ಟು ಮೆನ್ಷನ್ ಮಾಡೋದ್ರ ಮುಖಾಂತರ ಬರೆದರೂ ಕೂಡ ಸಾಕಾಗಿರುವಂಥದ್ದಾಗಿದ್ದು. ನಂತರ ಪಾರ್ಟ್ ಬಿ ಯಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿ ಗಮನಿಸುವಂಥದ್ದರೆ ಸೊ ಅವರು ನೆಕ್ಸ್ಟ್ ಮೇನಲ್ಲಿ ಕೂಡ ಈ ರೀತಿಯಾಗಿ ಮಾರ್ಕ್ಸ್ಗಳನ್ನು ಬರೆದಿದ್ದಾರೆ. ಜಸ್ಟ್ ಅವರು ಅಟೆಂಡ್ ಮಾಡುವಂಥ ಕ್ವಶನ್ ಇರುತ್ತಲ್ಲ, ಸೊ ಆಲ್ಮೋಸ್ಟ್ ಎಕ್ಸ್ಟ್ರಾನು ಕೂಡ ಅಟೆಂಡ್ ಮಾಡಿದರೆ ಇಲ್ಲಿ 1ನೇದಕ್ಕೆ 0 ಆಗಿರುವಂಥದ್ದಾಗಿರುತ್ತೆ 14ನೇದಕ್ಕೆ. ಬಟ್ ಬೇರೆದೆಲ್ಲ ನೋಡಬಹುದಾಗಿರುತ್ತೆ ಔಟ್ ಆಫ್ ಮಾರ್ಕ್ಸ್ಗಳನ್ನು ಅವ್ರು ತೊಗೊಂಡಿರುವಂಥದ್ದಾಗಿರುತ್ತದೆ. ಸೊ ಇಲ್ಲಿ ಕೂಡ ಗಮನಿಸ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ಒಂದು 3ನೇ ಮೇನ್ ಆಗಿರ್ಬೋದು, ಬೇರೆ ಒಂದು ಕ್ವಶನ್ಗಳೇನಾಗಿರ್ಬೋದು ಅಟೆಂಡ್ ಮಾಡಿರತಕ್ಕಂಥದ್ದೇ ಪ್ರಮುಖವಾಗಿ. ಸೊ ಅದು ಎಷ್ಟೆಷ್ಟು ಮಾರ್ಕ್ಸ್ಗೆ ಬೇಕು ಅಷ್ಟೇ ಅವರು ಅಟೆಂಡ್ ಮಾಡಿರುವಂಥದ್ದಾಗಿರುತ್ತೆ. ಔಟ್ ಆಫ್ ಮಾರ್ಕ್ಸ್ಗಳನ್ನು ಇಲ್ಲಿ ಅವರು ಸ್ಕೋರ್ ಕೂಡ ಮಾಡ್ಕೊಂಡಿರೋದನ್ನು ಕೂಡ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ. ಎಷ್ಟೆಷ್ಟು ಆನ್ಸರ್ ಬೇಕು ಅಷ್ಟನ್ನು ಮಾತ್ರ ಅವ್ರು ಬರೆದಿರುವಂಥದ್ದಾಗಿರುತ್ತೆ. ಅದಕ್ಕೂ ಕೂಡ ಜಾಸ್ತಿನ ಬರ್ಕೊಂಡವ್ರೇನು ಟೈಮ್ ವೇಸ್ಟ್ ಮಾಡಿರೋದಿಲ್ಲ, ಜಸ್ಟ್ ಮೆನ್ಷನ್ ಮಾಡಿರ್ತಾರಲ್ಲ ಇಷ್ಟು ಆನ್ಸರ್ ಬರೆದರೂ ಸಾಕಾಗಿರುತ್ತೆ. ಆಲ್ಮೋಸ್ಟ್ ನೀವು ಎಷ್ಟು ಆನ್ಸರ್ ಬರೀತೀನಿ ಅದಕ್ಕೆ ಜಸ್ಟ್ ಅಲ್ಲಿ ಮೇನ್ ಪಾಯಿಂಟ್ಸ್ಗಳನ್ನ ಅವರು ಹೈಲೈಟ್ ಮಾಡೋದಾಗಿರುತ್ತೆ, ಗಮನಿಸಬಹುದಾಗಿರುತ್ತೆ. ಅಂಡರ್ಲೈನ್ಗಳನ್ನು ಕೂಡ ಅವರು ಮಾಡಿರುವಂಥದ್ದಾಗಿರುತ್ತೆ. ಸೊ ಆ ಕಾರಣಕ್ಕೆ ಅದರಿಂದ ನಿಮಗೆ ಅಲ್ಲಿ ಇಂಪಾರ್ಟೆನ್ಸ್ ಸಿಗುತ್ತೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಈ ರೀತಿಯಾಗಿ ನೀವು ಬರೆದಂಥ ಸಂದರ್ಭದಲ್ಲಿ ನಿಮಗೂ ಕೂಡ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಪಾರ್ಟ್ ಸಿ ಅಲ್ಲಿ ಗಮನಿಸಬಹುದಾಗಿರುತ್ತೆ. 30ನೇ ಕ್ವಶನ್ ಏನು ಪ್ಯಾಸೇಜನ್ನು ಅವರು ಅಟೆಂಡ್ ಮಾಡಿದಾರಲ್ಲ, ಪ್ಯಾಸೇಜ್ ಆಗಿರ್ಬೋದು ಒಂದು ಪೋಯಮ್ ಕೊಡೋಕೆ ಚಾಯ್ಸ್ ಇರುತ್ತೆ ನಿಮಗೆ. ಅಲ್ಲಿ ಜಸ್ಟ್ ಅವರು ಕ್ವಶನ್ ನಂಬರ್ ಹಾಕ್ಬಿಟ್ಟು ಆನ್ಸರ್ ಮಾತ್ರ ಬರೆದಿದ್ದಾರೆ, ಮತ್ತು ಎಷ್ಟು ಬೇಕು ಅಷ್ಟೇ ಬರೆದಿರೋ ಮತ್ತು ಹೈಲೈಟ್ ಮಾಡಿರುವಂಥದ್ದಾಗಿರುತ್ತೆ ಆನ್ಸರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿನ. ಸೊ ಆ ರೀತಿ ಇದ್ದಾಗ ಇವ್ಯಾಲ್ಯೂಟರ್ಗಳು ಬೇಗನೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ಬೋದಾಗಿರುವಂಥದ್ದಾಗಿರುತ್ತೆ. ಯಾಕಂದ್ರೆ ಮೇನ್ ಆನ್ಸರ್ ಸಿಕ್ಬಿಟ್ರೆ ಅವರಿಗೆ ಮಾರ್ಕ್ಸ್ ಅಂತ ಸಿಗುತ್ತೆ. ಪಾರ್ಟ್ ಡಿ ಅಲ್ಲಿ ಕೂಡ ಗಮನಿಸಬಹುದು. 31ನೇ ಕ್ವಶನ್ ಅಲ್ಲೂ ಕೂಡ ಅಲ್ಲಿ ಎಷ್ಟು ಬೇಕು ಅಷ್ಟೇ ಬರೆದಿರೋದಾಗಿರುತ್ತೆ. ಜಾಸ್ತಿನೇ ಬರೀ ನೀವು ಟೈಮ್ ವೇಸ್ಟ್ ಮಾಡಿರಿ ಅಂತ ನೀವು ಹೇಳ್ತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ಅವರು ಯಾವ ಥರ ಬರ್ತಾರೆ ಅಂತ ನೋಡ್ಕೋಬೋದಾಗಿರುತ್ತೆ. ನಂತರ 33ನೇದಾಗಿರ್ಬೋದು, ಆ ಒಂದು ಕ್ವಶನ್ಗೆ ಜಸ್ಟ್ ಆ ಒಂದು ಕಾಲಮ್ ಹಾಕೋದ್ರ ಮುಖಾಂತರ ಈಸಿಯಾಗಿ ಚಿಕ್ಕದಾಗಿ ಯಾವ ರೀತಿ ಆನ್ಸರ್ ಮಾಡಿದರೆ ಗಮನಿಸ್ಕೋಬೋದಾಗಿರುತ್ತೆ. ಸುಮ್ಮನೆ ಎಲ್ಲನೂ ಬೆಳೆದಿರೋದನ್ನೆಲ್ಲ ಬರ್ಕೊಂಡು ಕೂತ್ಕೊಳ್ಳೋದಕ್ಕೆ ಜಸ್ಟ್ ಎಷ್ಟು ಬೇಕು ಅಷ್ಟೇ ಆನ್ಸರ್ನ ಇಲ್ಲಿ ಬರ್ದಿದ್ದಾರೆ. 34ನೇದಾಗಿರ್ಬೋದು ಯಾವ ರೀತಿಯಾಗಿ ಬರ್ತಾರೆ, 35ನೇದಾಗಿರ್ಬೋದು ಅಂದರೆ ಔಟ್ ಆಫ್ ಮಾರ್ಕ್ಸ್ಗಳನ್ನು ಯಾವ ರೀತಿಯಾಗಿ ಈಸಿಯಾಗಿ ತೊಗೊಂಡಿದ್ದಾರೆ ಅಂತ ನೀವು ಗಮನಿಸ್ಕೊತಾ ಇದ್ದೀರಿ ಇಲ್ಲಿ ಪ್ರಮುಖವಾಗಿ ನೀವು. ಸೊ ನೋಡ್ಬೋದಾಗಿರುತ್ತೆ. ಒಂದು ಡೈಲಾಗ್ ರೈಟಿಂಗ್ ಆಗಿರ್ಬೋದು ಯಾವ ರೀತಿಯಾಗಿ ಎಲ್ಲ ಬರ್ದಿದ್ದಾರೆ ಈಸಿಯಾಗಿ ಔಟ್ ಆಫ್ ಮಾರ್ಕ್ಸ್ಗಳನ್ನು ಅವರು ತಗೊಂಡಿದ್ದಾರೆ. ಲೆಟರ್ ರೈಟಿಂಗನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದಾರೆ ಪ್ರಮುಖವಾಗಿ. ಸೊ ಅಲ್ಲಿ 36ನೇದು ಲೆಟರ್ ರೈಟಿಂಗ್ ಇರುವಂಥದ್ದಾಗಿರುತ್ತೆ. ಲೆಟರ್ ರೈಟಿಂಗ್ ಅಲ್ಲಿ ಔಟ್ ಆಫ್ ಮಾರ್ಕ್ಸ್ ಅವರಿಗೆ ಆಲ್ಮೋಸ್ಟ್ ಸಿಕ್ಕಿರುವಂಥದ್ದಾಗಿರುತ್ತೆ. ಲೆಟರ್ ರೈಟಿಂಗ್ ಅಲ್ಲಿ ಆಲ್ಮೋಸ್ಟ್ ಇವರು ರೆಸ್ಯೂಮ್ನ ಚೂಸ್ ಮಾಡ್ಕೊಂಡದ್ದಾಗಿರುತ್ತೆ. ರೆಸ್ಯೂಮಲ್ಲಿ ಇವರಿಗೆ ಆಲ್ಮೋಸ್ಟ್ ಮಾರ್ಕ್ಸ್ಗಳು ಯಾವ ಥರ ಸಿಕ್ಕಿದೆ ಅಂತ ಕೂಡ ಇಲ್ಲಿ ಗಮನಿಸ್ಕೋಬೋದಾಗಿರುತ್ತೆ. ರೆಸ್ಯೂಮ್ ಆಗಿರ್ಬೋದು ಬೇರೆದಾಗಿರ್ಬೋದು ನೀವು ಯಾವ ಥರ ಬರೆದ್ರು ಕೂಡ ಈಸಿಯಾಗಿ ಮಾಹಿತಿನ ತಗೋಬೋದಾಗಿರುತ್ತೆ, ಮಾರ್ಕ್ಸನ್ನು ತಗೋಬೋದಾಗಿರುತ್ತೆ. ಇಲ್ಲಿ ಲೆಟರ್ ರೈಟಿಂಗ್ ಆಲ್ಮೋಸ್ಟ್ ರೆಸ್ಯೂಮ್ಗಳನ್ನು ಕೂಡ ಇವರು ಬರೆದಿದ್ದು ಯಾವ ರೀತಿಯಾಗಿ ಸ್ಕೋರನ್ನು ಮಾಡ್ಕೊಂಡಿದ್ದಾರೆ ಅಂತ ಪ್ರಮುಖವಾಗಿ ಇಲ್ಲಿ ಅರ್ಥ ಮಾಡ್ಕೋಬೋದಾಗಿರುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಅನ್ನು ಕೂಡ ಇಲ್ಲಿ ಗಮನಿಸೋದಾದರೆ 31ನೇದಾಗಿರ್ಬೋದು ಈ ರೀತಿಯಾಗಿ ಮಾರ್ಕ್ಸನ್ನು ಕೊನೆಯಲ್ಲೂ ಕೂಡ ಬರೆದಿರುವಂಥದ್ದಾಗಿರುತ್ತೆ ಪಾರ್ಟ್ ಡಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಈಗ ನೋಡುವಂಥ